ಬಂಧುಗಳು ನಮಸ್ಕಾರ. ನಾನು ಶಿವಾನಂದ ಹೆಡ್ಡಳ್ಳಿ. ಮತ್ತೆ ಏನಪ್ಪ ಅಂದ್ರೆ ಈಗ ಬೆಳಗಿನ ಸಮಯ 8 ಗಂಟೆ 5 ನಿಮಿಷ ಆಯಿತು. ಏನಪ್ಪ ಅಂದ್ರೆ ನಿನ್ನೆ ದಿನ ನಾನು ಏನು ವಾರ್ತಾ ಮತ್ತು ಸಹಾಯಕ ನಿರ್ದೇಶಕರು ಕಚೇರಿ ವಾರ್ತಾ ಮತ್ತು ಪ್ರಸಾರ ಇಲಾಖೆ ತಂದು ಹೇಳಿದೆ. ಅವರು ಏನಪ್ಪ ಅಂದ್ರೆ ಪುಣ್ಯಾತ್ಮ ಇವತ್ತು ಏನಪ್ಪ ಅಂದ್ರೆ ಕೆಲವೊಂದು ಅಷ್ಟು ಏನಂತಾರಲ್ಲ ಸ್ವಚ್ಛ ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಹೌದಾ? ಯಾವ ಎಲ್ಲ ಸ್ವಚ್ಛ ಮಾಡತ್ರಿ? ಯಾವ ಪುಣ್ಯ ಬರಲಿವ? ಹೌದಾ? ಆಯ್ತು ಇರ್ಲೇವ? ಆಯ್ತು ಸ್ವಚ್ಛ ಮಾಡತ್ತಲ್ಲ, ಪುಣ್ಯ ಬರ್ರಿ. ಆಯ್ತು ಮಾಡಿ 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 ಮಾಡಿ. ಇದು ಕಂದಗಲ್ ಹನುಮಂತರಾಯ ರಂಗಮಂದಿರ. ಆಯಿತು, ಇವತ್ತು ಸ್ವಚ್ಛ ಮಾಡ್ತಾರಲ್ಲ, ಮಾಡಿ. ಹೌದಾ? ಹೌದಾ? ಇದು ಏನಪ್ಪ ಅಂದರೆ ಒಂದಿಷ್ಟು ಏನಪ್ಪ ಅಂದ್ರೆ ಏನು ಇವತ್ತಾದರೂ ಏನಪ್ಪ ಅಂದ್ರೆ ಪುಣ್ಯಾತ್ಮರು ಏನಪ್ಪ ಅಂದ್ರೆ ಬಂದಿದ್ದಾರೆ ಅನ್ನೋ ಅಂಥ ವಿಚಾರ. ಯಾಕಂದರೆ ಅವರಿಗೆ ಒಂದಿಷ್ಟು ನಾನು ಹೇಳ್ತೇನಪ್ಪ ಅಂದ್ರೆ ಮುಂಚೆ ಏನಪ್ಪ ಅಂದ್ರೆ ಹೌದಾ, ಯಾಕೆ ವಿಚಾರನ ಹೇಳ್ತೀನಿ ಅಂದರೆ ಇವರಿಗೆ ಭಾಳಷ್ಟು ಇಲ್ಲಿ ಏನಪ್ಪ ಅಂದ್ರೆ ಕರಪ್ಷನ್ ಇದ್ದರೂ ನಾವು ಕೇಳ್ದಂಗೆ ನೋಡ್ದಂಗೆ ಇದ್ದೀವಿ. ಬಟ್ ಅನಿವಾರ್ಯವಾಗಿ ಅವರು ಬೇರೆ 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 ಜನರನ್ನ ಎದುರು ಕಟ್ಟಿ ಏನೋ ಒಂದಿಷ್ಟು ಬೇರೆ ಬೇರೆ ವಿಚಾರದಲ್ಲಿ ಇದ್ದಾರೆ. ಆದರೆ ಆತ ಒಂದಿಷ್ಟು ಹತ್ತತ್ರ ಏನಿಲ್ಲ ಅಂದರೆ ಒಂದು 80 ಲಕ್ಷಕ್ಕಿಂತ ಹೆಚ್ಚಿಗೆ ಏನಪ್ಪ 4 ವರ್ಷ ಇದ್ದವರು ವರ್ಷಕ್ಕೆ ಒಂದು 20 ಆದರೂ ಒಂದು 80 ಮೇಲೆ ಅವರು ಇದೆ. ಅವ್ರಿಗೇನೋ ಇದೆ, ನನಗೆ ಅಂತ ಒಂದಿಷ್ಟು ಜನ ಬೇರೆ ಬೇರೆ ಜನ ಹೇಳೋದನ್ನ ಭಾಳಷ್ಟು ಮಾಡಿದ್ದಾರೆ ಅಂತೇಳಿ. ಈಗ ನಾವು ಏನು ಸಹಾಯಕ ನಿರ್ದೇಶಕ ಕಚೇರಿ ಏನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮುಂದುಗಡೆ ಬಂದಿದ್ದೀನಿ. ಮತ್ತೇನಪ್ಪ ಅಂದ್ರೆ ಏನು ಪಾಪ ಅವರು ತಾಯಂದರು ಏನಪ್ಪ ಅಂದ್ರೆ ಸ್ವಚ್ಛ ಮಾಡ್ತಿದ್ದಾರೆ, ಅವರಿಗೆ ಒಳ್ಳೇದಾಗಲಿ ಏನಪ್ಪ ಅಂದ್ರೆ ಅವ್ರ ಬಗ್ಗೆ ಏನು ನಮ್ಮದೇನೂ ಇಲ್ಲ. ಮತ್ತೇನಂತಾರೆ ಈತ ಒಂದಿಷ್ಟು ವ್ಯಕ್ತಿ ಏನು ಹೇಗಿದ್ದಾನೆ ಅಂದರೆ ಸರಿ ಇಲ್ಲ ಅನ್ನುವಂಥ ವಿಚಾರಕ್ಕೆ ಭಾಳಷ್ಟು ಜನ ಹೇಳಿದ್ರು. ಮತ್ತು ನಿನ್ನೆ ಬೇರೆ ಜನ ಗುಂಡಗಳಿಗೆ ಅವ್ರಿಗೆ ಬಿಟ್ಟು ಮಾಡಿ ಒಂದಿಷ್ಟು ಏನೇನೋ ಮಾಡ್ತಿದ್ದ. ಅದಕ್ಕೆ ನಾವು ಏನು ಇಲಾಖೆ ಹೇಗಿದೆ, ಏನು ಸುದ್ದಿ ಹೌದಾ ಅಂತಂದೇಳಿ ನೋಡ್ರಿ. ಹೌದಾ? ಇವತ್ತು ಏನಪ್ಪ ಅಂದ್ರೆ ಇಲ್ಲಿ ಹೌದಾ ಬಾಗಿಲನ್ನು ತೆಗೆಯುವಂಥ ವಿಚಾರಗಳನ್ನು ಆಗಲಿ ಅನ್ನೋಂಥ ವಿಚಾರ. ಹೌದಾ? ಮತ್ತು ಇಲಾಖೆ ಇಲ್ಲಿ ಒಳಗಡೆ ಯಾವುದೇ ಥರ ಸ್ವಚ್ಛನ್ನು ಮಾಡಿಲ್ಲ ಅವರು ಏನಪ್ಪ ಅಂದ್ರೆ. ಬಟ್ ಇಲಾಖೆಯನ್ನು ತೆಗೆದಿದ್ದಾರೆ, ಅದು ಪುಣ್ಯದ ಕೆಲಸ. ಬಟ್ ಇವತ್ತು ನಮ್ಮ ಕಾರಣಕ್ಕೆ ಏನಪ್ಪ ಅಂದ್ರೆ ಇವತ್ತು ಇಲಾಖೆ ಬಾಗಿಲುಗಳನ್ನು ತೆಗೆದವ. ಇದು ಒಂದಿಷ್ಟು ಒಳ್ಳೆಯ ಬೆಳವಣಿಗೆ. ಮತ್ತು ಈ ಥರಕ್ಕೆ ಸ್ವಚ್ಛ ಇರುವಂಥ ಇಲಾಖೆಯನ್ನು ಅವರು ರೂಢಿ ಮಾಡ್ಕೊಳ್ಳಿ. ಮತ್ತು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಥರಕ್ಕೆ ಒಂದಿಷ್ಟು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ನಿನ್ನೆ ದಿನ ಯಾವುದೋ ಕ್ಲೀನ್ ಇರಲಿಲ್ಲ, ಇವತ್ತು ಕ್ಲೀನಾಗಿದೆ. ಯಾಕೆ ಕ್ಲೀನ್ ಆಯಿತು ಅಂದರೆ ನಮ್ಮ ಕಾರಣಕ್ಕೆ ಅನ್ನುವಂಥ ವಿಚಾರನ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇಲಾಖೆನ. ಹಾಗಾಗಿ ಇದೇ ಥರಕ್ಕೆ ಇಲಾಖೆನ ಇಟ್ಕೊಳ್ರಿ. ಮತ್ತು ಯಾವುದೇ ಥರಕ್ಕೆ ಭ್ರಷ್ಟಾಚಾರ ಇಲ್ಲ ಅಂತ ಇಲಾಖೆಯನ್ನು ತಾವು ರೂಪಿಸ್ರಿ. ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ತೀನಿ. ಮತ್ತು ಆದರೆ ಅಧಿಕಾರಿಗಳು ಯಾರೂ ಇಲ್ಲ ಅನ್ನೋದನ್ನು ನೀವು ನೋಡ್ಬೋದು. ಪದ ನಿನ್ನೆ ದಿನ ಅಧಿಕಾರಿಗಳು ಇವತ್ತು ಯಾರೂ ಇಲ್ಲ. ಹೌದಾ? ಯಾವ ಅಧಿಕಾರಿಗಳು ಸದ್ಯಕ್ಕೆ ಇಲಾಖೆ ಒಳಗಡೆ ಇಲ್ಲ ಅನ್ನುವಂಥ ವಿಚಾರ ಇದೆ. ಮತ್ತು ಇಲ್ಲಿ ಯಾವುದು ಯಾರೂ ಇಲ್ಲ, ಇಲಾಖೆ ಅಧಿಕಾರಿಗಳು ಇಲ್ಲ, ಬಾಕ್ಲ ಮಾತ್ರ ತೆಗೆದಿದ್ದಾರೆ. ಹೌದಾ? ಯಾರು ತಂಗಿಯವರು ಕೂತಿದ್ದಾರೆ, ಓದ್ಲಿ. ಮತ್ತು ಯಾರು ಇಲಾಖೆ ಒಳಗೆ ಇವತ್ತು ಹತ್ತತ್ರ 8:30 ಮೇಲೆ ಆಯ್ತಾ ಟೈಮ್ ಏನಪ್ಪ 8:30 ಮೇಲೆ ಆದರೂ ಸಟಿಕೆ ಯಾವುದೋ ಒಬ್ಬ ಅಧಿಕಾರಿ ಸಟಿಕೆ ಇಲಾಖೆ ಒಳಗೆ ಇಲ್ಲ. ಮತ್ತು ಯಾವ ಥರಕ್ಕೆ ನೀವು ಏನಪ್ಪ ಇಲಾಖೆ ನಡ್ಸ್ಕೊಂಡು ಹೋಗ್ತೀರಿ? ಮತ್ತು ನಿನ್ನೆ ಗುಂಡಾಗಳು ಬಿಟ್ಟು ಮಾಡಿ ಹೇಳಿದ್ರಿ. ಮತ್ತು ರಾಜ್ಯ ಮಟ್ಟದ ಏನಪ್ಪ ಅಂದ್ರೆ ಎಲ್ಲ DSS ನಾಯಕರು ನನಗೆ ಫೋನ್ ಮಾಡಿದ್ರು. ಮಾಡೋ ಸಲುವಾಗಿ ನಾನು NC ಮಾಡಿ ಇಟ್ಟು ಬಂದಿದ್ದೀನಿ. ಇವತ್ತು ಏನಪ್ಪ ಅಂದ್ರೆ ಫೈನಲ್ ಮಾಡಿ ಕೇಸ್ ಮಾಡ್ಬೇಕಂತ ಹೇಳಿ. ಮತ್ತು ನಿಮ್ಮದು ಏನಿದೆ ಯಾವುದಾ ಅಂತ ನಾನು ಈ CT ಅವ್ರದ್ದು ಒಂದು ವಿಡಿಯೋ ಮಾಡಿದ್ದೆ. ವಾಣಿಜ್ಯ ತೆರಿಗೆ ಇಲಾಖೆಯ CT ಅವ್ರದ್ದು ಒಂದು ವಿಡಿಯೋ ಮಾಡಿದ್ದೆ. ಮಾಡಿದ್ಮೇಲೆ ಅವರು ಪಂಚಮಸಾಲಿ ಸಮಾಜದಲ್ರಿ, ಸ್ವತಃ SP ಅವರು ಪಂಚಮಸಾಲಿ ಸಮಾಜದವರು. ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಪಂಚಮಸಾಲಿ ಸಮಾಜದವರು, ದೇವರಪಗಿ ಶಾಸಕರು ಪಂಚಮಸಾಲಿ ಸಮಾಜದವರು, ಆಮೇಲೆ ಸಿಂದಗಿ ಬಸವನ ಬಾಗೇವಾಡಿ ಎಲ್ಲ ಇದ್ರಲ್ಲ. ಅವ್ರು ಯಾರು ಏನಪ್ಪ ಅಂದ್ರೆ ಇಲ್ಲ ಆತ ತಪ್ಪು ಮಾಡಿದೆ ಅಂತೇಳಿ ಅವರೆಲ್ಲ ಅಂದರು. ಹೌದು, ಈತ ತಪ್ಪು ಮಾಡಿದಾನೆ. ಹಾಗೆ ಒಂದಿಷ್ಟು ಪ್ರಶ್ನೆ ಮಾಡ್ತಾನೆ, ಒಳ್ಳೆಯ ವಿಚಾರ ಅಂತಂದು ಬೆಂಬಲಿಸರು. ನಿಮ್ಮದೇನು, ನೀವು ಯಾಕೆ ಏನಪ್ಪ ಅಂದ್ರೆ ಅದ ಇಂಥ ಕಳ್ಳನ್ನು ಭ್ರಷ್ಟನ್ನು ಬೆಂಬಲಿಸ್ತಿದ್ರಿ? ಏನು ಅಟ್ರಾಸಿಟಿ ಕೇಸ್ ಹಾಕಬೇಕು ಅನ್ನೋಂಥ ವಿಚಾರ ಇದೆಯಾ? ಅದನ್ನಾರು ಮಾಡ್ರಲ್ಲ. ಹೌದಾ? ಅಟ್ರಾಸಿಟಿ ಕೇಸ್ ಹಾಕ್ರಿ, ಒಂದು 10 ವರ್ಷ ಒಳಗೆ ಜೈಲ್ದಾಗ ಇದ್ದು ಹೊರಗೆ ಬರ್ತೀನಿ ಅನ್ನೋಂಥ ವಿಚಾರ. ಹೌದಾ? ಏನು ಹೌದಾ? ಎಷ್ಟು ಫಲಾನುಭವಿಗಳಿದ್ರಿ? ಹೌದಾ? ಸಾಕಷ್ಟು ಈ ತನ್ನಿಂದ ಏನಪ್ಪ ಅಂದ್ರೆ ಏನೇನೋ ಇದೆ. ಹೌದಾ? ಬೇರೆ ಬೇರೆ ಇದೆ. ಅದನ್ನೆಪ್ಪ ಅಲಿಗೇಷನ್ ಮಾಡಿ ಒಂದಿಷ್ಟು ಅದೇ ನಾಂತೀನಿ. ಇಲಾಖೆ ಏನಪ್ಪ ಅಂದ್ರೆ ನಾವು ಅವರಿಗೆ ಸೂಕ್ಷ್ಮವಾಗಿ ಹೇಳಿದ್ವಿ, ಸರ್ ತಾವು ಯಾರು ಕಚೇರಿಗೆ ಬರುತ್ತಲ್ಲ ಒಂದಿಷ್ಟು ಆಗ್ತದೆ ಅಂತೇಳಿ. ಇವತ್ತು ನಾನು ಮಾನ್ಯ DC ಅವರಿಗೆ ನಾನು ಕೇಳ್ತಿದ್ದೀನಿ, ಸಾಹೇಬ್ರೆ, DC ಸಾಹೇಬ್ರೆ ಏನಪ್ಪ
ಯಾರು ಏನಪ್ಪ ಅಂದ್ರೆ ನೀವು ಹೇಳ್ತೀರಿ ಏನಂದರೆ 8 ಗಂಟೆ ಒಳಗೆ ಇರಬೇಕು ಅಂತೇಳಿ. ಮತ್ತು 8 ಗಂಟೆ ಒಳಗೆ ಯಾರೂ ಇಲ್ಲ, ಮತ್ತು ಇವ್ರ ಮೇಲೆ ಏನು ಕ್ರಮ ತಗೋತೀರಿ ಅನ್ನುವಂಥ ವಿಚಾರ. ಏನು ಕ್ರಮ ತಗೋತೀರಿ, ಯಾಕೆ ಏನಪ್ಪ ಅಂದ್ರೆ ಕ್ರಮವನ್ನು ತೋಳ್ತಾ ಇಲ್ಲ ಅನ್ನುವಂಥ ವಿಚಾರ. ಹಾಂ, ಸುಮ್ಮತ್ತ ನಿಮ್ಮ ಆದೇಶಗಳಿಗೆ ಬೆಲೆ ಇಲ್ಲಾಂದರೆ ಹೇಗೆ? ಹಾಂ, ಒಳ್ಳೆ ಕೆಲಸಗಳನ್ನ ನೀವು ಮಾಡ್ತಿದ್ರಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಏನಪ್ಪ ಅಂದ್ರೆ ಎಸ್ ಪಿ ಅವರಲ್ಲಿ ನೀವು ಅಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರಿ ಅಪ್ಪ ಅಂದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಟ್ ಇಂಥ ಒಂದಿಷ್ಟು ಜನಕ್ಕೆ ಒಂದಿಷ್ಟು ಸ್ವಲ್ಪ ಆದರೂ ಸೂಕ್ತ ಮಟ್ಟಿಗೆ ಏನು ಕ್ರಮಗಳಾಗಬೇಕು ಅಂಥೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾನು ಮತ್ತೆ ಮುಂದೆ ಏನಪ್ಪ ಅಂದ್ರೆ ಅಪ್ಡೇಟನ್ನು ಲೈವ್ನೊಂದಿಗೆ ಬಂದು ನಿಮಗೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣು ಶರಣಾರ್ಥಿ, ನಮಸ್ಕಾರ.